ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಬಹಳ ಪ್ರಮುಖವಾಗಿ ಇವತ್ತು ನಾನು ಮಾತನಾಡಲಿಕ್ಕೆ ಹೊರಟಿರುವಂತಹ ವಿಷಯ, ಕನ್ನಡದಲ್ಲಿ ಕಳೆದ 7-8 ವರ್ಷಗಳಿಂದ ಈಚೆಗೆ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ಗಮನಿಸಿದಾಗ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಸ್ಟಾರ್ ನಟರು ಹೆಚ್ಚು ಸಿನಿಮಾಗಳನ್ನು ಮಾಡ್ತಿಲ್ಲ, ಕನ್ನಡ ಚಿತ್ರರಂಗದ ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿದೆ ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ದೊಡ್ಡ ಸ್ಟಾರ್ಗಳು ಸಿನಿಮಾಗಳನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಥಿಯೇಟರ್ಗೆ ಜನ ಬರೋದು ಹೇಗೆ? ಥಿಯೇಟರ್ಗೆ ಜನ ಬರಲಿಲ್ಲ ಅಂತಂದ್ರೆ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಹೇಗೆ? ಚಿತ್ರಮಂದಿರಗಳಿಗೆ ಜನ ಬರಲಿಲ್ಲ ಅಂದ್ರೆ ಆ ಚಿತ್ರಮಂದಿರಗಳನ್ನ ನಡೆಸೋದು ಹೇಗೆ? ಹಾಕಿದ ಬಂಡವಾಳ ವಾಪಸ್ ಬರಲಿಲ್ಲ ಅಂತ ಹೇಳಿದ್ರೆ ನಿರ್ಮಾಪಕರು ಮತ್ತೆ ಸಿನಿಮಾಗಳನ್ನ ಮಾಡೋದು ಹೇಗೆ? ಇಲ್ಲಿ ಉಳಿಯೋದು ಹೇಗೆ ಅನ್ನುವಂತಹ ಪ್ರಶ್ನೆ. ಎಲ್ಲರೂ ಇದಕ್ಕೆ ಪ್ರಮುಖವಾದಂತಹ ಆರೋಪವನ್ನ ಅಥವಾ ನೇರವಾಗಿ ಬೆಟ್ಟು ಮಾಡಿ ತೋರಿಸುವಂತಹ ಕೆಲಸವನ್ನ ಮಾಡಿದ್ದು ಪ್ಯಾನ್ ಇಂಡಿಯಾ ಅನ್ನುವಂತಹ ಟ್ರೆಂಡ್ ಬಗ್ಗೆ. ಎಸ್, ಪ್ಯಾನ್ ಇಂಡಿಯಾ ಬಂದ ಮೇಲೆ ಕನ್ನಡದಲ್ಲಿ ಸ್ಟಾರ್ ನಟರು ಸಿನಿಮಾಗಳು ಮಾಡೋದು ಬಹಳ ಕಡಿಮೆ ಆಯಿತು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿತ್ತು. ಅಫ್ಕೋರ್ಸ್ ಅದು ನಿಜವೂ ಹೌದು. ಹಾಗಿದ್ರೆ ಪ್ಯಾನ್ ಇಂಡಿಯಾ ಬಂದ ಮೇಲೆ ಪ್ಲಸ್ಸು ಆಯಿತು, ಮೈನಸ್ಸು ಆಯಿತು. ಅದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು. ಪ್ಲಸ್ ಆಗಿದ್ದೇನು ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗದ ಕಡೆ ಇಡೀ ಜಗತ್ತು ತಿರುಗಿ ನೋಡ್ತು. KGF ಅನ್ನುವಂತಹ ಒಂದು ಸಿನಿಮಾ ಕನ್ನಡದ ಒಂದು ಬ್ರ್ಯಾಂಡ್ ಆಗಿ ಗ್ಲೋಬಲ್ ಲೆವೆಲ್ನಲ್ಲಿ ರೀಚ್ ಆದಾಗ ಎಲ್ಲರೂ ಕೂಡ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡಿದ್ರು. ಕನ್ನಡ ಚಿತ್ರರಂಗ ಸಣ್ಣದು, ಟೆಕ್ನಿಕಲಿ ತುಂಬ ವೀಕ್ ಇದೀವಿ ಅನ್ನೋದ್ರ ಬಗ್ಗೆ ಏನು ಮಾತಾಡ್ತಾ ಇದ್ರು, ಅದೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು KGF ಸಿನಿಮಾ ಕೊಡ್ತು. ನಮ್ಮಲ್ಲೂ ಕೂಡ ಅದ್ಭುತವಾದಂತಹ ಸಿನಿಮಾ ಮಾಡ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನು KGF ಕೊಡ್ತು. ಅದಾದ ಮೇಲೆ ಆ ಟ್ರೆಂಡನ್ನು ಸಮರ್ಥವಾಗಿ ಮುಂದುವರಿಸ್ಕೊಂಡು ಹೋಗಿದ್ದು, ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡಿದ್ದು ಕಾಂತಾರ ಅನ್ನುವಂತಹ ಸಿನಿಮಾ. ಇಲ್ಲಿಯವರೆಗೂ ಬಂದಿದ್ದು KGF 2, ಕಾಂತಾರ 2. ಈ 4 ಸಿನಿಮಾಗಳೇ ಇವತ್ತು ಪ್ಯಾನ್ ಇಂಡಿಯಾ ಅನ್ನುವಂತಹ ಕಾನ್ಸೆಪ್ಟ್ ಮೂಲಕ ಗ್ಲೋಬಲ್ ಲೆವೆಲ್ಗೆ ರೀಚ್ ಆಗಿದ್ದು ಮತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟಿದ್ದು. KGF, ಕಾಂತಾರ ಈ ಸಿನಿಮಾಗಳ ಮಧ್ಯದಲ್ಲೇ ಹಲವಾರು ಸಿನಿಮಾಗಳು ಬಹುಭಾಷೆಗಳಲ್ಲಿ ನಿರ್ಮಾಣ ಆಗಿದೆ. ಅದು ವಿಕ್ರಾಂತ್ ರೋಣ ಇರಬಹುದು, ಮಾರ್ಟಿನ್ ಇರಬಹುದು, ಕಬ್ಜಾ ಇರಬಹುದು, 777 ಚಾರ್ಲಿ ಇರಬಹುದು. ಎಲ್ಲ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾನೇ ರಿಲೀಸ್ ಆಗಿದ್ದು. ಆದರೆ ನಿಜವಾದ ಪ್ಯಾನ್ ಇಂಡಿಯಾ ಅನ್ನುವಂತಹ ಬಾಕ್ಸ್ ಆಫೀಸ್ನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅಚ್ಚನ್ನು, ಸೀಲನ್ನು ಒತ್ತಿದ್ದು, ಸಿಗ್ನೇಚರನ್ನು ಒತ್ತಿದ್ದು ಅದು KGF ಮತ್ತು ಕಾಂತಾರ. ಇವೆರಡನ್ನ ಹೊರತುಪಡಿಸಿದ್ರೆ ಯಾವ ಸ್ಟಾರ್ ನಟರು ಮಾಡಿದಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾರ್ಕನ್ನು ಮಾಡಲಿಲ್ಲ. ಆದರೂ ಕೂಡ ಎಲ್ಲ ಸ್ಟಾರ್ ನಟರು ಕೂಡ 2 ವರ್ಷ 3 ವರ್ಷ ಆದರೂ ಕೂಡ ಒಂದೇ ಒಂದು ಸಿನಿಮಾವನ್ನು ಮಾಡದೇ ಇರತಕ್ಕಂಥದ್ದು ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಅವತ್ತಿಗೂ ಆಗ್ತಿದೆ, ಇವತ್ತಿಗೂ ಆಗ್ತಿದೆ. ಈ ಮಧ್ಯದಲ್ಲಿ ಈ ವರ್ಷದ ವಿಚಾರಕ್ಕೆ ಬಂದರೆ, ಒಂದು ಸೂ ಫ್ರಮ್ ಸೋ ಅನ್ನುವಂತಹ ಒಂದು ಸಣ್ಣ ಬಜೆಟ್ನ ಸಿನಿಮಾ ಬಹಳ ದೊಡ್ಡ ಮಟ್ಟದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ 100 ಕೋಟಿ ಗಳಿಕೆಯನ್ನು ಮಾಡಿಬಿಡ್ತು. ಇನ್ನು ಕಾಂತಾರ ಚಾಪ್ಟರ್ 1 ಎಕ್ಸ್ಪೆಕ್ಟೆಡ್ ಆಗಿ ಈ ಸಿನಿಮಾ ಒಂದು ದೊಡ್ಡ ಮಟ್ಟದ ಕಲೆಕ್ಷನ್ ಅನ್ನು ಮಾಡಿದೆ. ಈಗ ಆಲ್ರೆಡಿ ಮೊದಲ ವಾರ ಗಳಿಕೆ ಲೆಕ್ಕಾಚಾರವನ್ನು ನೋಡೋದಾದ್ರೆ 500 ಕೋಟಿ ಕ್ಲಬ್ ಅನ್ನು ಸೇರಿ ಮುಂದಕ್ಕೆ ಹೋಗಿದೆ ಅನ್ನುವಂಥದ್ದು. ಎಸ್, ಪ್ಯಾನ್ ಇಂಡಿಯಾ ಮಾಡಿದ್ದೀವಿ, ಪ್ಯಾನ್ ಇಂಡಿಯಾ ಸಕ್ಸಸ್ ಆಗ್ತಿದೆ ಅಂತ ಹೇಳಲಿಕ್ಕೆ ಇದೊಂದೇ ಸಿನಿಮಾವನ್ನು ನಾವು ರೆಫರೆನ್ಸ್ ತಗೊಳಕ್ಕಾಗೋದಿಲ್ಲ. ಇದೆಲ್ಲದರ ಮಧ್ಯದಲ್ಲೂ ಕೂಡ ನಾವು ಒಂದಷ್ಟು ಬೇರೆ ಬೇರೆ ಸಿನಿಮಾಗಳನ್ನು ಕನ್ನಡದ ಸ್ಟಾರ್ ನಟರು ಮಾಡಬೇಕಾಗತ್ತೆ. ಹಾಗಾದಾಗ ಮಾತ್ರ ಕನ್ನಡ ಚಿತ್ರರಂಗ ಸಸ್ಟೈನ್ ಆಗುತ್ತೆ. ಸೂ ಫ್ರಮ್ ಸೋ ಬಂದು ಸಕ್ಸಸ್ ಆಯಿತು, ಪುಣ್ಯಕ್ಕೆ ಅದರ ಹಿಂದೆನೇ ಕಾಂತಾರ ಚಾಪ್ಟರ್ 1 ಬಂತು. ಕಾಂತಾರ ಚಾಪ್ಟರ್ 1 ಆದಮೇಲೆ ಏನು? ಎಸ್, ಡಿಸೆಂಬರ್ ತಿಂಗಳಲ್ಲಿ 3 ದೊಡ್ಡ ಸಿನಿಮಾಗಳು ಬರ್ತಾ ಇದೆ. ಒಂದು ಡೆವಿಲ್, ಇನ್ನೊಂದು 45, ಮತ್ತೊಂದು ಮಾರ್ಕ್. ಈ ಸಿನಿಮಾಗಳಾದಮೇಲೆ ಮತ್ತೆ ಇನ್ನು 2 ವರ್ಷ ಏನು ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಮುಂದಿನ ವರ್ಷಕ್ಕೆ KD ಸಿನಿಮಾ ಬರ್ಬೋದು, ಈ ವರ್ಷ ಬರಲ್ಲ ಅನ್ನುವಂಥದ್ದು ಚರ್ಚೆ ಆಗ್ತಿದೆ. ಓಕೆ, ಅದೊಂದು ಸಿನಿಮಾ, ಟಾಕ್ಸಿಕ್ ಒಂದು ಸಿನಿಮಾ. ಮತ್ತೆ ಇನ್ನು 2 ವರ್ಷ ಯಾವ ಸ್ಟಾರ್ ನಟರು ಕೂಡ ಮತ್ತೆ ಸಿನಿಮಾಗಳನ್ನು ಮಾಡೋದಿಲ್ಲ ಅನ್ನುವಂಥದ್ದು. ಇದರ ಬಗ್ಗೆ ಬಹಳ ಪ್ರಮುಖವಾಗಿ ನನಗೀಗ ಮಾತಾಡಬೇಕು ಅಂತ ಅನಿಸಿದ್ದು 2 ಕಾರಣಕ್ಕೆ. ಒಂದು, ಶ್ರೀಮುರಳಿ ಅವರು 2 ಸಿನಿಮಾಗಳನ್ನು ಮೊನ್ನೆ ಘೋಷಣೆ ಮಾಡಿದರು. ಮತ್ತು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ತಮ್ಮ ಹುಟ್ಟುಹಬ್ಬದ ದಿನ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಇದನ್ನು ನೋಡಿದಾಗ ಕನ್ನಡದಲ್ಲಿ ಮತ್ತೆ ಹೊಸ ಶಕೆ ಆರಂಭ ಆಗುವಂತಹ ಸೂಚನೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದರೆ ಎಲ್ಲ ಸ್ಟಾರ್ ನಟರು ಪ್ಯಾನ್ ಇಂಡಿಯಾ ಅನ್ನುವಂತಹ ಬ್ರ್ಯಾಂಡ್ಗೆ, ಅಂದರೆ ಅದು ಸಕ್ಸಸ್ ಆಗುತ್ತೋ ಆಗಲ್ವೋ, ಕಾಂಪಿಟೇಷನ್ ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಪ್ಯಾನ್ ಇಂಡಿಯಾ ಅಂತ ಹೋಗಿ ಎಲ್ಲೋ ಒಂದು ಕಡೆ
ಅಭಿಮಾನಿಗಳಿಗೆ, ಕನ್ನಡ ಸಿನಿ ಪ್ರೇಕ್ಷಕರಿಗೆ ಒಂದಷ್ಟು ಒಳ್ಳೆಯ ಸಿನಿಮಾಗಳನ್ನು, ಸ್ಟಾರ್ ನಟರ ಸಿನಿಮಾಗಳನ್ನು ನೋಡುವಂಥ ಅವಕಾಶ ಕೈತಪ್ಪಿ ಹೋಗ್ತಿತ್ತು. ಬಹುಶಃ ಕನ್ನಡದಲ್ಲಿ ಮತ್ತೆ ಹೊಸ ಅಧ್ಯಾಯ ಶುರುವಾಗುವಂತಹ ಸೂಚನೆ ಕಾಣಿಸ್ತಾ ಇದೆ ಇವರಿಬ್ಬರ ಮಾತುಗಳನ್ನು ಕೇಳಿದಾಗ ಅಥವಾ ಇವರ ನಡೆಯನ್ನು ನೋಡಿದಾಗ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೆ. ಕನ್ನಡದಲ್ಲಿ ಪ್ಯಾನ್ ಇಂಡಿಯಾ ಅನ್ನುವಂತಹ ಟ್ರೆಂಡ್ ಬಂದ ಮೇಲೆ ಸ್ಟಾರ್ ನಟರು, ಟಾಪ್ ನಟರು ಅನಿಸ್ಕೊಂಡವರು 2 ವರ್ಷ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡುವಂತಹ ಒಂದು ಮನಸ್ಥಿತಿಗೆ ಬಂದಾಗ ಪ್ರೇಕ್ಷಕರಿಗೂ ಕೂಡ ಅದರಿಂದ ಸಾಕಷ್ಟು ಬೇಸರ ಆಯಿತು, ಸಾಕಷ್ಟು ಕಳ್ಕೋಬೇಕಾಯ್ತು. ಒಳ್ಳೊಳ್ಳೆ ಸಿನಿಮಾಗಳು ಒಂದಷ್ಟು ವರ್ಷಕ್ಕೆ 1-2 ಒಳ್ಳೊಳ್ಳೆ ಸ್ಟಾರ್ ನಟರ ಸಿನಿಮಾಗಳು 2 ಬಂದಾಗ ಅಂತಹ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡೋ ಅವಕಾಶ ಕೈತಪ್ಪಿ ಹೋಯ್ತಲ್ಲ ಅನ್ನುವಂಥದ್ದು. ಎಸ್, ಪ್ಯಾನ್ ಇಂಡಿಯಾ ಅದಾಗಿ ಅದು ಪ್ಯಾನ್ ಇಂಡಿಯಾ ಆದಾಗ ಅದನ್ನು ರೀಚ್ ಮಾಡಿದಾಗ ಒಳ್ಳೆಯದು. ಈಗ KGF ಅನ್ನೋದನ್ನ ಒಂದು ಬ್ರ್ಯಾಂಡ್ ಅನ್ನೋ ರೀತಿಯಲ್ಲೇ ಕನ್ನಡದಲ್ಲಿ ಒಂದು ಮೊದಲ ಪ್ಯಾನ್ ಇಂಡಿಯಾ ಅನ್ನುವಂಥ ಸಿನಿಮಾ ಅನ್ನೋ ರೀತಿಯಲ್ಲೇ ಅದನ್ನು ಅಷ್ಟು ದೊಡ್ಡ ಕ್ಯಾನ್ವಾಸ್ನಲ್ಲೇ ಮಾಡಿ ಅದನ್ನ ರೀಚ್ ಮಾಡಿದ್ರು. ಕಾಂತಾರ ಅದೇ ಹೊಂಬಾಳೆ ಬ್ಯಾನರ್ನಲ್ಲಿ ಬಂದರೂ ಕೂಡ ಅವರು ಅದನ್ನು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಲಿಲ್ಲ. ಅದಾಗಿಯೇ ಅದು ಕಂಟೆಂಟ್ ಮೂಲಕ ಪ್ಯಾನ್ ಇಂಡಿಯಾ ಆಯಿತು. ಹಾಗಾದಾಗ ಅದು ಸಂತೋಷ. ಆದರೆ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಹೋಗಿ ನಿರ್ಮಾಪಕರು ನಷ್ಟ ಅನುಭವಿಸ್ಬೇಕು, ಚಿತ್ರರಂಗಕ್ಕೂ ಕೂಡ ಸಮಸ್ಯೆ, ಥಿಯೇಟರ್ಗಳಿಗೂ ಕೂಡ ಸಮಸ್ಯೆ, ಪ್ರೇಕ್ಷಕರಿಗೂ ಕೂಡ ಒಳ್ಳೆಯ ಸಿನಿಮಾಗಳನ್ನು ಮತ್ತೆ ಮತ್ತೆ ನೋಡುವಂಥ ಅವಕಾಶಗಳು ಸಿಗೋದಿಲ್ಲ. ಬಹುಶಃ ನನಗೆ ಮೊನ್ನೆಯ 2 ವಿಚಾರಗಳನ್ನು, ಶ್ರೀಮುರಳಿ ಅವರು ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾ ಮುಹೂರ್ತ ಮಾಡಿದಾಗ ಕನ್ನಡದಲ್ಲಿ ಮತ್ತೆ ಎಸ್, ಆ ಒಂದು ಹಳೆಯ ಗತ ವೈಭವ ಕಾಣಿಸುತ್ತೆ, ಮತ್ತೆ ಬರುತ್ತೆ ಅನ್ನುವಂತಹ ಸೂಚನೆ ಕಾಣಿಸ್ತು. ಹೊಸಬರ ಜೊತೆ ಒಂದು ಸಿನಿಮಾವನ್ನು ಅನೌನ್ಸ್ ಮಾಡಿದ್ರು. ಕೆಲವೇ ದಿನಗಳಲ್ಲಿ, 4-5 ದಿನಗಳ ಅಂತರದಲ್ಲೇ ಉಗ್ರಾಯುಧಂ ಅನ್ನುವಂತಹ ಮತ್ತೊಂದು ಸಿನಿಮಾವನ್ನು ಅವರು ಅನೌನ್ಸ್ ಮಾಡಿದ್ರು, ಮುಹೂರ್ತ ಮಾಡಿದ್ರು. ಆ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇರೋರು ರುದ್ರನಾಗ್ ಅವರು. ಸೊ ಅವರು ಉಗ್ರಂ ಅನ್ನುವಂತಹ ಸಿನಿಮಾ ಮೂಲಕವೇ ಮುರಳಿ ಅವರು ದೊಡ್ಡ ಸ್ಟಾರ್ ಆದರೂ ಅವರ ಸೆಕೆಂಡ್ ಇನ್ನಿಂಗ್ ಶುರುವಾಗಿತ್ತು. ಈಗ ಉಗ್ರಾಯುಧಂ ಅನ್ನುವಂತಹ ಸಿನಿಮಾ ಮೂಲಕ ಅವರು ಮತ್ತೊಮ್ಮೆ ತೆರೆಯ ಮೇಲೆ ಅಬ್ಬರಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. 2 ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಅನೌನ್ಸ್ ಮಾಡಿದಾಗ ಎಲ್ಲರ ಪ್ರಶ್ನೆ ಅದೇ ಆಗಿತ್ತು. ಅವರು ಕೊಟ್ಟಂತಹ ಉತ್ತರ ಎಸ್, ಎಲ್ಲರೂ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಸಾಕು, ಇನ್ಮೇಲೆ ಒಂದಷ್ಟು ಸಿನಿಮಾಗಳನ್ನು ಮಾಡೋಣ, ಪ್ರೇಕ್ಷಕರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ವರ್ಷಕ್ಕೊಂದೆರಡು ಸಿನಿಮಾಗಳನ್ನು ಮಾಡಿ ಪ್ರೇಕ್ಷಕರನ್ನ ರಂಜಿಸೋಣ ಅಂತ ಯೋಚನೆ ಮಾಡಿದ್ದೀನಿ. ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಕೇಳಿದಾಗ ಬಹಳ ಖುಷಿ ಆಯಿತು. ಹಾಗೇನೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಬರ್ಡೇಲಿ ಒಂದು ವಿಷಯವನ್ನು ಹೇಳಿದ್ರು, ಇನ್ಮೇಲೆ ವರ್ಷಕ್ಕೆ 2 ಸಿನಿಮಾ ಮಾಡ್ತೀನಿ ಅಂತ. ಅದನ್ನು ಕೇಳಿದಾಗ ಬಹಳ ಖುಷಿ ಆಯಿತು. ಧ್ರುವ ಸರ್ಜಾ ಅವರು ಪ್ಯಾನ್ ಇಂಡಿಯಾ ಬಂದ ಮೇಲೆ ಸ್ಲೋ ಆಗಿದ್ದಲ್ಲ, ಅವರು ಸಿನಿಮಾ ಕರಿಯರ್ನ ಆರಂಭ ಮಾಡಿದಾಗಿಂದಲೂ ಕೂಡ 2 ವರ್ಷ 3 ವರ್ಷಕ್ಕೊಂದು ಸಿನಿಮಾನೇ ಮಾಡ್ಕೊಂಡು ಬಂದವರು. ಆದರೆ ಪ್ಯಾನ್ ಇಂಡಿಯಾ ಬಂದಮೇಲೆ ಇನ್ನಷ್ಟು ಸ್ಲೋ ಆಯಿತು. ಆದರೆ ಈಗ ಮೊನ್ನೆ ಬರ್ಡೇಗೆ ಅವರು ಹೇಳಿದಂತಹ ಮಾತನ್ನು ಕೇಳಿದಾಗ ಬಹಳ ಖುಷಿ ಆಯಿತು. ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ನನಗೆಲ್ಲ ಗೊತ್ತಾಗಿದೆ. ಇನ್ನು ಮುಂದೆ ನಾನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, 2 ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಅದೇನೇ ಇರಲಿ, ಅವ್ರು ಯಾರ ಬಗ್ಗೆ ಏನೇ ಮಾತಾಡಿರಲಿ, ಆದರೆ ವರ್ಷಕ್ಕೆ 2 ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಬಹಳ ಒಳ್ಳೆಯ ವಿಚಾರ. ಅಲ್ಲಿಗೆ ವರ್ಷಕ್ಕೆ ಮುರಳಿಯವ್ರದ್ದು 2 ಸಿನಿಮಾ, ಧ್ರುವ ಸರ್ಜಾ ಅವ್ರದ್ದು 2 ಸಿನಿಮಾ ಅಂತ ಅಂದ್ಕೊಂಡ್ರಿ. ಶಿವಣ್ಣ ಅವರು ನಿರಂತರವಾಗಿ ವರ್ಷಕ್ಕೆ 2 ಸಿನಿಮಾ ಮಾಡ್ತಾನೆ ಇದ್ದಾರೆ, ಬರ್ತಾ ಇದೆ, ಒಂದಾದರೂ ಬಂದೇ ಬರುತ್ತೆ. ಉಪೇಂದ್ರ ಅವರು ಮಾಡ್ತಾರೆ. ಸುದೀಪ್ ಅವರು ಕೂಡ ಈಗ ವರ್ಷಕ್ಕೆ 1 ಅಥವಾ 2 ಸಿನಿಮಾ ಅನ್ನುವಂತಹ ಕಾನ್ಸೆಪ್ಟಿಗೆ ಬಂದಿದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾ, ಈಗ ಆಲ್ರೆಡಿ 2-3 ಸಿನಿಮಾ ಅನೌನ್ಸ್ ಮಾಡಿದ್ರು. ಅದರಲ್ಲಿ 1 ಸಿನಿಮಾ ಇದೆ, ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ. ಸೊ ಯಶ್ ಅವರು ಕೂಡ ವರ್ಷಕ್ಕೊಂದು ಸಿನಿಮಾ ಮುಂದಿನ ದಿನಗಳಲ್ಲಿ ಮಾಡುವಂತಹ ಯೋಚನೆ ಇರಬಹುದು. ರಿಷಬ್ ಶೆಟ್ಟಿ ಅವರು ಬ್ಯಾಕ್ ಟು ಬ್ಯಾಕ್ ಮಾಡ್ತಾರೆ, ಅಂದರೆ ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಕಾಂತಾರ ಆದಮೇಲೆ ಕನ್ನಡದಲ್ಲಿ ಯಾವುದೂ ಇನ್ನೂ ಅನೌನ್ಸ್ ಮಾಡಿಲ್ಲ, ಅವರು ಕೂಡ ಮಾಡಲಿ ಅನ್ನುವಂಥದ್ದು. ಪ್ಯಾನ್ ಇಂಡಿಯಾ ಆಗಲಿ, ಪ್ಯಾನ್ ಇಂಡಿಯಾ ಸಿನಿಮಾಗಳು ಕೂಡ ಬರಲಿ. ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡುವ ಮಧ್ಯದಲ್ಲಿಯೇ ವರ್ಷಕ್ಕೆ 2 ಸಿನಿಮಾ ಅನ್ನುವಂತಹ ಕಾನ್ಸೆಪ್ಟ್ ಏನಿತ್ತು, ಎಲ್ಲ ಸ್ಟಾರ್ ನಟರು ಕೂಡ ವರ್ಷಕ್ಕೆ 2 ಸಿನಿಮಾ ಮಾಡಲೇಬೇಕು ಅನ್ನುವಂತಹ ಒಂದು ಒತ್ತಾಸೆ ಏನಿತ್ತು, ಅದು ಬಹುಶಃ ಈಡೇರುವಂತಹ ಕಾಲ ಬರ್ತಾ ಇದೆ. ಸೊ ಕನ್ನಡ ಪ್ರೇಕ್ಷಕರು ಥಿಯೇಟರ್ ಕಡೆ ಬರ್ತಾ ಇದ್ದಾರೆ. ಒಳ್ಳೆ ಸಿನಿಮಾಗಳು ಬಂದಾಗ ಬರಲ್ಲ ಅಂತಿಲ್ಲ. ಅವ್ರ ಮೇಲೆ ಆರೋಪ ಮಾಡೋದಕ್ಕಿಂತ ಒಳ್ಳೆಯ ಸಿನಿಮಾಗಳು ಬಂದರೆ ಖಂಡಿತವಾಗ್ಲೂ ಅವರು ಬರ್ತಾರೆ. ಒಬ್ಬೊಬ್ಬ ಸ್ಟಾರ್ ನಟರು 2 ಸಿನಿಮಾ ಅಂತಂದರೆ ನಮಗೆ ಕನಿಷ್ಠ 5ರಿಂದ 6 ಸ್ಟಾರ್ಸ್ ಅಂತಂದರೆ ವರ್ಷಕ್ಕೆ 12-13 ಸಿನಿಮಾ ಆಯಿತು. ಅಲ್ಲಿಗೆ ಥಿಯೇಟ್ರಲ್ಲಿ ಪ್ರೇಕ್ಷಕರನ್ನ ಎಂಗೇಜ್ ಮಾಡೋದಕ್ಕೆ ಇದಕ್ಕಿಂತ ದೊಡ್ಡ ಯೋಚನೆ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಸೊ ಅದರಲ್ಲಿ ಅಟ್ಲೀಸ್ಟ್ ಒಂದಷ್ಟು ಆವ್ರೇಜ್ ಆಗ್ಬೋದು, ಒಂದು ದೊಡ್ಡ ಹಿಟ್ ಆಗ್ಬೋದು. ಆದರೆ ಪ್ರೇಕ್ಷಕರ ಫ್ಲೋ ಇದೆಯಲ್ಲ ಥಿಯೇಟ್ರ್ ಕಡೆ, ಅದು ಬರೋದಾಗತ್ತೆ ಅನ್ನುವಂಥದ್ದು. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿ ಈ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಸೊ ಸೂ ಫ್ರಮ್ ಸೋಮ್ ಮೂಲಕ ಕನ್ನಡ ಪ್ರೇಕ್ಷಕರು ಮತ್ತೆ ಥಿಯೇಟರ್ ಕಡೆ ಬಂದರು. ಕಾಂತಾರ ಚಾಪ್ಟರ್ 1 ಬಹಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ. ಪ್ರೇಕ್ಷಕರು ಪ್ರತಿನಿತ್ಯ ಜಾತ್ರೆ ರೀತಿಯಲ್ಲಿ ಬರ್ತಾ ಇದ್ದಾರೆ. ಇನ್ನು ಡಿಸೆಂಬರ್ನಲ್ಲಿ ಪ್ರೇಕ್ಷಕರನ್ನ ಎಂಗೇಜ್ ಮಾಡಲಿಕ್ಕೆ ಡೆವಿಲ್, ಮಾರ್ಕ್ ಮತ್ತು 45 ಸಿನಿಮಾಗಳು ಬರ್ತಾ ಇದೆ. ಅದೇ ಫ್ಲೋ
ಮುಂದುವರಿಲಿ. ಎಲ್ಲ ಸ್ಟಾರ್ ನಟರು ಕೂಡ, ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಅಧಿಕೃತವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮೀಡಿಯಾ ಮುಂದೆ ಹೇಳಿದ್ದಾರೆ ವರ್ಷಕ್ಕೆ 2 ಸಿನಿಮಾ ಮಾಡ್ತೀವಿ ಅಂತ. ಅಂತಹ ನಿರ್ಧಾರವನ್ನೇ ಎಲ್ಲ ನಟರು ಕೂಡ ಮಾಡಲಿ ಅನ್ನುವಂಥದ್ದು, ಅಟ್ಲೀಸ್ಟ್ ವರ್ಷಕ್ಕೆ ಒಂದಾದರೂ ಸಿನಿಮಾ ಮಾಡುವಂತಾಗಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಶಯ. ಅದು ನಮ್ಮ ಉದ್ದೇಶ ಆಗಿತ್ತು, ಈ ವಿಡಿಯೋ ಮಾಡುವಂತಹ ಉದ್ದೇಶ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.